ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ವ್ಲಾಗ್ ಮಾಡಿರುವಂಥದ್ದು. ಸೊ ಬೆಳಗ್ಗೆಯಿಂದಲೇ ವ್ಲಾಗ್ ಶುರು ಮಾಡಿದೆ. ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಅದಕ್ಕಿಂತಲೂ ಮುಖ್ಯವಾಗಿ ನಿಮಗೊಂದು ವಿಷಯನ ನಾನು ಹೇಳಲೇಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಮುಂದಕ್ಕೆ ಹೇಳ್ತಾ ಹೋಗ್ತೇನೆ. ತಮ್ಮನೇಲಿ ನೋಡುವಾಗಲೇ ನಿಮಗೆಲ್ಲ ತಿಳಿದಿರ್ಬೋದು ಅದು ಯಾವ ವಿಷಯ ಅಂತ. ಸೊ ಬನ್ನಿ ಗೈಸ್, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಬೆಳಿಗ್ಗೆ ಬೇಗನೆ ಇದ್ದು ಅಂಗ್ಳೆಲ್ಲ ಗುಡಿಸಿ, ಆಮೇಲೆ ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ಗುಡಿಸಿದೆ ನಾನು. ಅಷ್ಟೊತ್ತಿಗೆ ಡ್ರೆಸ್ ಕೂಡ ವಾಶ್ ಮಾಡಿಕೊಂಡೆ. ಹಾಗೆ ಮನೆಯೊಳಗಡೆ ಬಂದು ಮನೆಯೆಲ್ಲ ಗುಡಿಸಿ, ಮನೆ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಒರೆಸಿದೆ. ನೋಡಿ, ಬೆಳಿಗ್ಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಕಿದೆ. ಮತ್ತು ಇವತ್ತಿನ ಪರಿಸರ ನೋಡುವಾಗ ತುಂಬ ಖುಷಿ ಆಗ್ತಾ ಇತ್ತು. ಬಿಸಿಲಿತ್ತು ಬೆಳಿಗ್ಗೆನೇ ನೋಡುವಾಗ, ಯಾವಾಗಲೂ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ. ಸೊ ಇವತ್ತು ಹಾಗಲ್ಲ, ಸ್ವಲ್ಪ ಬಿಸಿಲಿತ್ತು. ನೋಡಿ, ತುಂಬ ಚೆನ್ನಾಗಿ ನೀರೆಲ್ಲ ಹಾಕಿ ಗುಡಿಸಿದೆ ನಾನು. ಆವರಣೆಲ್ಲ ತುಂಬಾ ಕ್ಲೀನ್ ಆಯಿತು, ನೀಟಾಯಿತು ಅಂತ ಸ್ವಚ್ಛತೆ ಎಲ್ಲ ಮಾಡಿ ಸ್ವಲ್ಪ ಈ ಕಡೆ ಬಂದು ನೋಡ್ತೇನೆ ನೋಡಿದರೆ ನೋಡಿ ಏನು ಕಾಣ್ತಾ ಉಂಟು ಅಂತ. ಯಪ್ಪ, ಹೆಗ್ಗಣ ಅದು ಎಷ್ಟು ದೊಡ್ಡದು, ಅಜ್ಜ ಆಗಿರಬೇಕು, ಅದಕ್ಕೆ ಅಷ್ಟು ದೊಡ್ಡದಾಗಿದೆ. ನನಗ್ಯಾಕೋ ಡೌಟ್, ಅದು ಮೇಲೆಯಿಂದ ಹಾರುವಾಗ ಬಿದ್ದು ಕಲ್ಲಿಗೆ ತಲೆ ಸಿಕ್ಕಿರಬೇಕು, ಹಾಗೆ ಅಲ್ಲೇ ಸತ್ತೋಗಿದೆ. ಒಮ್ಮೆ ಮನಸ್ಸಲ್ಲಿ ಅನಿಸಿತು, ಅಯ್ಯೋ ಪಾಪ ಅಂತ ಹೇಳಿ, ಮತ್ತೇನು ಮಾಡೋದಲ್ಲ. ಹಾಗೆ ಮನೆಯೊಳಗಡೆ ಬಂದು ನಾನು ನೆಲೆ ಎಲ್ಲ ಒಡಿಸಿದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ದೇವರಿಗೆ ದೀಪ ಎಲ್ಲ ಹಚ್ಚಿದ್ರು. ಇನ್ನೇನು ದೋಸೆ ಮಾಡಬೇಕು ಅಂತೇಳಿ ಮನೆಯೊಳಗಡೆ ಬರ್ತೇನೆ, ಕರೆಂಟ್ ಇಲ್ಲ. ಬೆಳಗ್ಗೆಯಿಂದಲೇ ಕರೆಂಟ್ ಇರಲಿಲ್ಲ. ಇನ್ನೂ ತಿಂಡಿ ಮಾಡಬೇಕಲ್ಲ, ಹಾಗಾಗಿ ಉಪ್ಪಿಟ್ಟೆ ಮಾಡಿದೆ ನಾನು. ಪಟ್ಟ ಅಂತ ಆಗ್ತದೆ ಉಪ್ಪಿಟ್ಟು ಕೂಡ. ಹಾಗೆ ಕರೆಂಟಿಗೆ ವೆಯ್ಟ್ ಮಾಡುವಾಗ ಇನ್ನು ಮತ್ತೆ ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ ಅಂತ ಆಗೋದು ಬೇಡ ಅಂತೇಳಿ ನಾನು ಉಪ್ಪಿಟ್ಟೆ ಮಾಡಿದೆ. ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಪ್ರದ್ವಿನಿದು ಅಪ್ಪ ಹೋದರು. ಹಾಗೆಯೇ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬಂದರು. ಊಟಕ್ಕೆ ಬಂದಾಗ